ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮನ ಪರವಾಗಿ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಅಬ್ಬರದ ಪ್ರಚಾರವನ್ನು ಕೂಡ ಮಾಡಿದ್ದಾರೆ. ಬಹಳ ಉತ್ತಮವಾದಂಥ ರೆಸ್ಪಾನ್ಸ್ ಸಿಗ್ತಾ ಇದೆ. ಅದರ ಬಗ್ಗೆ ಮಾತಾಡಿಗೆ ಸ್ವತಃ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರನ್ನು ಮುಟ್ಟಿದ್ದಾರೆ. ಅವರನ್ನು ಕೂಡ ಮಾತಾಡಿಸ್ತೇನೆ. ಸರ್, ಈ ರೀತಿಯಾದಂಥ ಜನ ನೋಡಿದ್ರೆ ತಮಗೆ ಹೇಗೆ ಅನಿಸುತ್ತೆ ಸರ್? ನೋಡ್ರಿ, ಡಿ.ಕೆ. ಸುರೇಶ್ ಜನ ಬೆಂಬಲ ನಿಶ್ಚಿತ, ಗೆಲುವು ಖಚಿತ, ಸೇವೆ ಜನ ಗಮನಿಸ್ತಾ ಇದ್ದಾರೆ. ಸೊ ಅವರು ಭಾಳ ಪ್ರಾಮಾಣಿಕತೆ ನಮ್ಮ ಜನರಿಗಿದೆ, ಒಳ್ಳೆಯ ಜನ ಇದ್ದಾರೆ. ಅವರೆಲ್ಲರೂ ಕೂಡ ಯಾರು ಸೇವೆ ಮಾಡ್ತಾರೆ ಸೇವೆಗೆ ಅವರು ಗಮನಿಸ್ತಾರೆ. ಸರ್, ದೇವೇಗೌಡರು ಕೂಡ ಇವತ್ತು ಪ್ರಚಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಆರೋಪಗಳನ್ನು ಕೂಡ ನಿಮ್ಮ ಮೇಲೆ ಮಾಡ್ತಾ ಇದ್ರು. ಅಂತಂದರೆ ಹಿಂದೆ ಮಂಜುನಾಥ್ ಅವರು ಡೈರೆಕ್ಟರ್ ಆಗಬೇಕಾಗಿತ್ತು, ಅದನ್ನು ತಪ್ಪಿಸಿದ್ದೇ ಡಿ.ಕೆ. ಶಿವಕುಮಾರ್ ಅವರು ಅನ್ನುವಂಥ ಮಾತನ್ನು. ಸದ್ಯ ಆಯ್ತಲ್ಲಪ್ಪ, ಏನು ನಾನೇನು ಚೀಫ್ ಮಿನಿಸ್ಟರ್ ಆಗಿದ್ನಾ? ಪಾಪ ಇನ್ನೇನು ಇಲ್ಲೋ ಅವ್ರಿಗೆ ಮಾತಾಡೋಕ್ಕೆ. ಮಂಜುನಾಥ್ ಕೆಲ ಹೇಳ್ಸಿಸಿ ನೋಡೋಣ. ಇದೇ BJP ಅವರು ಅವ್ರನ್ನ ಮಾಡಬಾರ್ದು ಅಂತಿದ್ರು. ನಾನು ಯಾರ್ಯಾರಿಗೆ ಹೇಳಿ ನಾನು ಮಾಡಿಸಿದೆ ಅಂತ ಅಂದ್ಬಿಟ್ಟು ಮಂಜುನಾಥ್ ಕೇಳಿ ಗೊತ್ತಾಗ್ತದೆ. ಈಗ ಅವರು ಅಕಸ್ಮಾತ್ ಗೆದ್ದಂಥ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಅಂತನ್ನುವಂತಹ ಒಂದಷ್ಟು ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಸರ್, ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ, ಆರೋಗ್ಯ ಮಂತ್ರಿ ಆಗ್ತಾರೆ. ಸರ್ಕಾರನೇ ಬರೋಲ್ಲ, ಮಂತ್ರಿ ಅಲ್ರಿ. ಅವ್ರು ಗೆಲ್ಲೋದಿಲ್ಲ ಫಸ್ಟು, ಎರಡನೇದು ಸರ್ಕಾರ ಬರೋದಿಲ್ಲ, ಮಂತ್ರಿ ಎಲ್ಲ ಕಾಯ್ತದೆ. ಆಗೋದೇ ಇಲ್ವಾ ಸರ್? ಖಂಡಿತವಾಗಿಯೂ ಗೆಲ್ಲಕ್ಕೆ ಸಾಧ್ಯನೇ ಇಲ್ವಾ ಸರ್ ಬೆಂಗಳೂರು ಗ್ರಾಮಾಂತರದಲ್ಲಿ? ಎಲ್ಲಿ ಗೆಲ್ಲಕ್ಕೆ ಸಾಧ್ಯ ರೀ? ನಿಮ್ಮ ಕ್ಯಾಮ್ರಾ ಏನಾದ್ರು ಗೆಲ್ತವೆ ಅಂತ ಹೇಳ್ತಾವ? ನೀವೇನಾರು ಗೆಲ್ತಾರೆ ಅಂತ ಹೇಳ್ತಾರೆ? ನೀವೇ ಹೇಳಿ ಸರ್. ಯಾವ ಆಧಾರದ ಮೇಲೆ ಹೇಳ್ತೀರಿ ಸರ್ ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ.ಕೆ. ಸುರೇಶ್ ಅವರ ಗೆಲುವಿನ ಬಗ್ಗೆ ತಮ್ಮ ವಿಶ್ಲೇಷಣೆ ಹೇಗೆ ಸರ್? 40 ವರ್ಷದ ರಾಜಕಾರಣ ಅನುಭವ, 8 ಎಲೆಕ್ಷನ್ ಗೆದ್ದಿದ್ದೀನಿ. ಜನ ನಾಡಿ ಮಿಡ್ತಾ ಗೊತ್ತು, ನಮ್ಮ ತಾಲೂಕು ಇರಲ್ಲ, ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಾನೆ. ಸರ್, 28 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದರೆ ನಾವು ಖಂಡಿತವಾಗಿಯೂ ಮೇಕೆದಾಟವನ್ನು ಮೋದಿ ಕೈಯಲ್ಲಿ ಮಾಡಿಸ್ತೀನಿ ಅಂತ ದೇವೇಗೌಡರು ಹೇಳ್ತಾರೆ ಸರ್. ಇರೋವಾಗೆ ಮಾಡೋಕ್ಕಲ್ಲ. ಈಗೂ ಸೈನ್ ಹಾಕ್ಸಕ್ಕೆ ಹೇಳಿ, ಯಾರು ಬೇಡ ಅಂತಾರೆ? ಈಗೂ ಸೈನ್ ಹಾಕ್ಸಿರಿ, ಮೋದಿ ಕೈಲಿ ಹೇಳಿಸ್ಲಿ. ಫಸ್ಟ್ ಮೋದಿ ಕೈಲಿ ನಾನು 24 ಗಂಟೆಯಲ್ಲಿ ನಾನು ಮಾಡ್ತೀನಿ ಅಂತ ಹೇಳಿಸ್ಲಿ, ಈಗೂ ಸೈನ್ ಹಾಕ್ಬೋದಲ್ಲ? ಸರ್, ಈಗ ಒಟ್ಟು ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಷ್ಟು ಸ್ಥಾನಗಳಲ್ಲಿ ಬರುತ್ತೆ ಸರ್? ರಾಜ್ಯದಲ್ಲಿ ಎಷ್ಟು ಸ್ಥಾನಗಳನ್ನು ಗೆಲ್ತೀರಿ ಸರ್? ಇನ್ನೊಂದು ತಿಳ್ಕೊಬೇಕು. ಹಿಂದೆ ದೇವೇಗೌಡರು ಹೇಳಿದ್ರು, ಮೋದಿ ಪ್ರಧಾನಮಂತ್ರಿ ಆದರೆ ನಾನು ದೇಶ ಬಿಟ್ಟು ಹೊಂಟೋಗ್ತೀನಿ ಅಂತ ಹೇಳಿದ್ರು. ಆಗ ಮೋದಿಯವರು ಹೇಳಿದ್ರು, ಬೇಡ ನೀನು ಬಾ ನನ್ನ ಮನೇಲೇ ಬೈ ಹೊಂದಿರಪ್ಪ ಅಂತ ಕರೆದಿದ್ರು ಅವ್ರಿಗೆ. ಹಾಗೆ ಏನೇನು ಮಾತಾಡಿದ್ರು ದೇವೇಗೌಡರ ಮೇಲೆ, ಕುಮಾರಸ್ವಾಮಿ ಮೇಲೆ, ಮೋದಿಯವರು ಮೈಸೂರಲ್ಲಿ ನಿಮ್ಮ ಟಿವಿಲಿ ಅದನ್ನೆಲ್ಲ ರಿಪ್ಲೈ ಮಾಡಿ. ಇದಿಷ್ಟು ಡಿ.ಕೆ. ಶಿವಕುಮಾರ್ ಅವರ ಮಾತಾಗಿರುವಂಥದ್ದು. ಮಾದೇವಸ್ವಾಮಿ ಕುರುಣೇಗಾಲ, ರಿಪಬ್ಲಿಕ್ ಕನ್ನಡ, ರಾಮನಗರ.